ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ರವೆ ಉಂಡೆನ ಡಿಫ್ರೆಂಟಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ 2 ಕಪ್ಪಷ್ಟು ಚಿರೋಟಿ ರವೆನ ತಗೊಂಡು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ಅದು ಸೀದೋಗಬಾರ್ದು, ಕೆಂಪಗಾಗೋ ಥರ ಹುರ್ಕೋಬೇಕು. ಅದನ್ನು ರವೆನ ಚೆನ್ನಾಗಿ ಹುರಿಯೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ರವೆ ಉಂಡೆ. ಅದಕ್ಕೋಸ್ಕರ ಇವಾಗ ಅದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ನಾವು ಇದ್ರ ಜೊತೆಗೆ ರವೆ ಅರ್ಧ ಬೆಂದ ಮೇಲೆ ಇದ್ರ ಜೊತೆಗೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಏನಕ್ಕಂದರೆ ಅದನ್ನು ಸಪ್ರೇಟ್ ಹುರಿಯೋದ್ರಿಂದ ನಮಗೆ ಟೈಮು ಸೇವ್ ಆಗೋಲ್ಲ. ಇದ್ರ ಜೊತೆಲಿ ರವೆ ಜೊತೆಲೇ ಹಾಕ್ಕೊಂಡು ಹುರಿಯೋದ್ರಿಂದ ನಮಗೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಜೊತೆಲೇ ಹಾಕ್ಕೊಂಡು ಹುರಿಬೋದು ಅಂತ ಅಂದ್ಕೋಬೋದು. ಆ ರೀತಿ ಮಾಡೋದ್ರಿಂದ ಬೇಗನೆ ಸೀದೋಗುತ್ತೆ ಹಿಟ್ಟು. ಅದಕ್ಕೋಸ್ಕರ ರವೆ ಬೇಯಲ್ಲ ಹಂಗೆ ಮಾಡಿದಾಗ. ಸ್ವಲ್ಪ ರವೆನ ಬೇಯಿಸ್ಕೊಂಡು ಆಮೇಲೆ ಕಡಲೆ ಹಿಟ್ಟನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಇವಾಗ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಅದನ್ನ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ನಾನು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ನಾವು ಮಾಡೋ ಅಂಥ ಸ್ವೀಟ್ ರೆಸಿಪಿ ತುಂಬ ದಿವಸ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ಅದು ಬೇಗನೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ತಳ ಹಿಡಿಯೋಕ್ಕೆ ಬಿಡಬಾರ್ದು. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಅದು ಫ್ರೈ ಆಗಿದ್ದಾಗಿದೆ. ಇವಾಗ ಒಂದು ಸ್ವಲ್ಪ ಅದಕ್ಕೆ ನಾನು ಒಂದು 10 ಖರ್ಜೂರ ಅಷ್ಟನ್ನು ಹಸಿ ಖರ್ಜೂರನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇದು ಸೀಕ್ರೆಟ್ ಟಿಪ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊತೀನಿ. ಬೆಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಒಟ್ಟು ನನಗೆ ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ಆದರೆ ನಾನು 1 ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಖರ್ಜೂರನ ಸೇರಿಸೋದ್ರಿಂದ ಅದರಲ್ಲೂ ಸ್ವೀಟ್ನೆಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಬೆಲ್ಲ ಕಮ್ಮಿ ತಗೊಂಡಿದ್ದೀನಿ, ಖರ್ಜೂರ ಮಿಕ್ಸ್ ಮಾಡ್ತಾ ಇರೋದ್ರಿಂದ. ನೀವು ಬೇಕಿದ್ದರೆ ಬೆಲ್ಲ ತಗೊಂಡು ಖರ್ಜೂರನ ಸ್ಕಿಪ್ ಮಾಡ್ಬೋದು. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಟೈಮಲ್ಲಿ ನಾನು ಖರ್ಜೂರ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಖರ್ಜೂರ ಇಲ್ಲ ಅಂದರೆ ಒಣ ಖರ್ಜೂರನೇ ಬಿಸಿ ನೀರಲ್ಲಿ ನೆನೆಸಿ ನೀವು ಗ್ರೈಂಡ್ ಮಾಡಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಓಕೆನಾ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಕಲಿಸ್ಕೊತೀನಿ. ಅದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ನೋಡಿ ಈಗ ರೆಡಿ ಆಗಿದೆ. ಅದಕ್ಕೆ ನಾನು ಕಲ್ಲಂಗಡಿ ಹಣ್ಣು ಸೀಡ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಾಗಿದೆ, ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ರವೆ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.